ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ಗಣಾಧಿಪಾಯ ನಮಃ ಧೂಮ್ರಕೇತವೇ ನಮಃ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ ಪ್ರಸನ್ನ ಪೂಜಾಂ ಸಮರ್ಪಯಾಮಿ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ನೀರನ್ನು ಹಾಕಿಕೊಳ್ಳಬೇಕು. ನಾನು ನೀರು ಹಾಕುವಾಗ ನೀವು ಕೂಡ ನೀರು ಹಾಕಿ ಕೈಯನ್ನು ಹೀಗೆ ಮೇಲೆ ಮಾಡಿ ನೀರು ಕೆಳಗಡೆ ನೆಲಕ್ಕೆ ಬೀಳುವ ಹಾಗೆ ಮಾಡಬೇಕು. ನನ್ನನ್ನು ನೋಡಿಕೊಳ್ಳಿ ಗೊತ್ತಿಲ್ಲದವರು. ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯಾ ಪೂಜಾ ಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂಜಾತಿ ಸದ್ಯೋ ವಂದೇ ತಮಚ್ಯುತಂ ಅನೇನ ಭಕ್ತಿ ಶ್ರದ್ಧಾ ಪುರಸ್ಸರ ಆಚರಿತ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಪೂಜಾರಾಧನ ಕರ್ಮಣ ಶ್ರೀ ಮಹಾಲಕ್ಷ್ಮೀ ಪ್ರೀಯತಾಂ. ಓಂ ತತ್ಸತ್. ನಾವು ಇವತ್ತು ಇಲ್ಲಿ ಒಂದು ಪೂಜೆಯನ್ನು ಮಾಡುವುದಕ್ಕೆ ನಾವು ಕಾರಣ ಅಲ್ಲ, ಆಗಿರುವುದಿಲ್ಲ. ಆ ಭಗವಂತನ ಸಂಕಲ್ಪವೇ ಕಾರಣ. ಭಗವಂತನ ಸಂಕಲ್ಪ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಈ ಜಗತ್ತಿನಲ್ಲಿ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕ್ರಿಯೆಯೂ ಕೂಡ ಈ ಜಗತ್ತಿನಲ್ಲಿ ಭಗವಂತ ಇಚ್ಛೆ ಪಟ್ಟ ಹಾಗೆಯೇ ನಡೆಯುವಂಥದ್ದು. ಹಾಗಾಗಿ ನಾವು ಈ ದಿನದಂದು ಇಷ್ಟೂ ಜನ ಇಲ್ಲಿ ಕುಳಿತು ಪೂಜೆ ಮಾಡಿದ್ದೇವೆ ಅಂತಂದರೆ ಅದು ಭಗವಂತನ ಇಚ್ಛೆ. ಅಂತಹ ಭಗವಂತನ ಇಚ್ಛೆಯ ಪ್ರಕಾರ ನಾವು ಮಾಡಿದ ಪೂಜೆ, ನಾವು ಹೇಳಿದ ಮಂತ್ರ, ಮನಸ್ಸಿನಲ್ಲಿ ನೆನೆಸಿಕೊಂಡ ಅವನ ನೆನಪುಗಳು, ನಾವು ಅರ್ಚನೆ ಮಾಡಿದ ಹೂವು, ನಮ್ಮ ಹೃದಯದ ಭಕ್ತಿ, ನಮ್ಮ ಮನಸ್ಸಿನ ಏಕಾಗ್ರತೆ ಎಲ್ಲವೂ ಕೂಡ ಆ ಭಗವಂತನ ಪುಣ್ಯ ಚರಣಗಳಿಗೆ ಸಮರ್ಪಿತ ಅಂತ ಭಾವಿಸಿ ಎದ್ದು ನಿಂತು ಕೈಯಲ್ಲಿರುವ ಎಲ್ಲ ಪುಷ್ಪಾಕ್ಷತೆಯನ್ನು ಭಗವಂತನ ಪಾದಮೂಲ ಅಂತ ಭಾವಿಸಿ ಆ ಸ್ವಸ್ತಿಕಕ್ಕೆ ಅರ್ಪಣೆ ಮಾಡಿ ನೆಲ ಮುಟ್ಟಿ ನಮಸ್ಕಾರ ಮಾಡಿ ಒಮ್ಮೆ ಕೂತ್ಕೊಳ್ಳಿ. ಅರ್ಧ ನಿಮಿಷದ ಕೆಲಸ ಉಂಟು.